ನಾಲ್ವರ ಪೈಪೋಟಿ, ಶಾಸಕಿಯರ ತೀವ್ರ ಲಾಬಿ. ಯಾರ ಆಯ್ಕೆ, ಏನು ಲೆಕ್ಕಾಚಾರ, ಹೈಕಮಾಂಡ್ ಸೂಚನೆ ಏನು? ಆ ಒಂದು ಹೆಸರು ಯಾರದ್ದು? ಸಂಪುಟ ಸಂಕಟ. ಮಾತೆತ್ತಿದ್ರೆ ಮಹಿಳೆಯರ ಪರವಾಗಿ, ಮಹಿಳೆಯರ ಏಳ್ಗೆಗಾಗಿ ಅಂತ ಬಾಯಿ ಮಾತಲ್ಲಿ ಕೊಚ್ಕೊಳ್ಳುವಂತದ್ದು ನೋಡ್ತಾನೆ ಇರ್ತೀವಿ ಕಾಂಗ್ರೆಸ್ ಪಕ್ಷದವರು. ಯಾಕೆಂದ್ರೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದೆಲ್ಲವೂ ಕೂಡ ಮಹಿಳೆಯರಿಗೋಸ್ಕರ ಅಂತ. ಆದ್ರೆ ಸ್ಥಾನಮಾನ ಬಂತಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಎಲ್ಲವೂ ಕೂಡ ಲೊಳ್ಳಂಗೊಟ್ಟೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಯಾಕೆಂದ್ರೆ ಒಂದು ಸ್ಥಾನ ಕೊಡ್ಲಿಕ್ಕೂ ಕೂಡ ಪಾಪ ಆ ಒಂದು ಸ್ಥಾನವನ್ನ ಪಡ್ಕೊಳ್ಳಿಕ್ಕೂ ಮಹಿಳೆಯರು ಹೆಂಗೆಲ್ಲ ಹೋರಾಟ ಮಾಡ್ತಾ ಇದಾರೆ ನೋಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಸೀಟ್ ಕೊಡದೆ 100 ಸಲ ಯೋಚನೆ ಮಾಡ್ತಾರೆ, ಅವ್ರಿಗೆ ಕೊಡ್ಬೇಕಾ ಬೇಡವಾ, ಗೆಲ್ತಾರ ಇಲ್ವಾ ಅಂತ. ಗೆದ್ದಾದ್ಮೇಲೆ ಸಚಿವ ಸ್ಥಾನ ಕೊಡ್ಬೇಕಾ ಬೇಡವಾ ಅಂತ ಕಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಏನೋ ಒಂದು 3 ಜನಕ್ಕೆ ಕೊಟ್ಬಿಡ್ತಾರೆ ಈ ಸಲ, ಏನೋ ದೊಡ್ಡ ಬದಲಾವಣೆ, ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ನಿಟ್ಟಿನಲ್ಲಿ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಅನ್ಕೊಳ್ಳಾಗಿತ್ತು. ಎಲ್ಲವೂ ಉಲ್ಟಾ ಆಗೋಗಿದೆ. ಸಂಪುಟದಲ್ಲಿ ಆಗುತ್ತಾ ಮಹತ್ವದ ಬದಲಾವಣೆ ಅನ್ನುವಂಥದ್ದು ಬೇರೆ ಒಂದು ಪ್ರಶ್ನೆ ಇದೆ. ನಾಯಕರ ಹಲವು ಲೆಕ್ಕಾಚಾರ, ಯಾರಿಗೆ ಚಾನ್ಸು, ಸಂಪುಟದಲ್ಲಿ ಯಾರಿಗೆ ಕೊಡ್ತಾರೆ ಕುಕ್ ಅನ್ನುವಂಥ ಪ್ರಶ್ನೆ ಆಲ್ರೆಡಿ ನೋಡಿದೀವಿ. ಕೊನೆ ಕ್ಷಣದಲ್ಲಿ ಏನೇನೆಲ್ಲ ಆಯ್ತು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅಂತ. ಈಗ ಸಂಪುಟ ವಿಸ್ತರಣೆ ಆದ್ಮೇಲೂ ಕೂಡ ಇನ್ನೂ ಕೆಲವರಿಗೆ ಶಾಕ್ ಇದ್ದಂತೆ ಕಾಣಿಸ್ತಾ ಇದೆ. ಕುರುಬಾಕೋಟದಲ್ಲಿ ಸಿದ್ದು ಆಪ್ತನಿಗೆ ಮಣೆ ಹಾಕುವಂತ ಚಾನ್ಸಸ್, ಬಸವರಾಜ್ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗುವಂತ ಚಾನ್ಸಸ್ ಇದೆ. ಮುನಿಯಪ್ಪ ಕೈ ಬಿಟ್ಟು ರೂಪಾ ಶಶಿಧರ್ ಅವರಿಗೆ ಚಾನ್ಸ್ ಕೊಡ್ಬೋದು ಅಂತ. ಇಲ್ಲೇನ್ ಮಿಸ್ ಆಗಲ್ಲ ಮುನಿಯಪ್ಪ ಅವ್ರಿಗೆ, ಅವ್ರ ಕುಟುಂಬದಲ್ಲೇ ಇರುತ್ತೆ ಮಂತ್ರಿ ಸ್ಥಾನ. ಅಪ್ಪ ಇಲ್ಲ ಅಂದ್ರೆ ಅವ್ರ ಮಗಳಿಗೆ ಕೊಡ್ಲಾಗ್ತಾ ಇದೆ. ಸೊ ಹೀಗಾಗಿ ಮುನಿಯಪ್ಪ ಕೂಡ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ತೋರಿಸ್ಲಿಕ್ಕಾಗಲ್ಲ, ನನಗೇನೋ ಅನ್ಯಾಯ ಮಾಡ್ಬಿಟ್ರು ಅಂತ ಹೇಳ್ಕೊಳಕ್ಕಾಗಲ್ಲ. ಅನ್ಯಾಯ ಮಾಡ್ಲಿಕ್ಕೆ ಅವ್ರ ಮಗಳಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ, ಕೊಟ್ಟಂತ ಸಂದರ್ಭದಲ್ಲಿ ಮಹಿಳಾ ಕೋಟ ಜೊತೆಗೆ ಕೋಲಾರಕ್ಕೆ ಕೂಡ ಮಣೆಯನ್ನ ಹಾಕ್ದಂತೆ ಆಗತ್ತೆ. ಯಾಕೆಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆ ಒಂದು ಭಾಗದಲ್ಲಿ ಅಲ್ಲಿನ ಶಾಸಕರೆಲ್ಲ ಒಟ್ಟಾಗಿ ಸೇರ್ಕೊಂಡು ಮೊನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಲ್ಲ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಾವ್ ಏನ್ ಅನ್ಯಾಯ ಮಾಡಿದ್ವಿ, ಎಷ್ಟು ಜನ ಶಾಸಕರಿದ್ವಿ, ಒಬ್ಬರೇ ಒಬ್ರಿಗೆ ಮಂತ್ರಿ ಸ್ಥಾನವನ್ನ ಕೊಡ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ವಾ, ಏನ್ ಅನ್ಯಾಯ ಮಾಡಿದೀವಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ಆ ಒಂದು ಅಸಮಾಧಾನವನ್ನು ಕೂಡ ತಣಿಸ್ದಂತಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ಲಾನ್ ಇದೆ. ನಾಗೇಂದ್ರ ಅವರ ಮಂತ್ರಿ ಸ್ಥಾನವನ್ನ ತೆಗೆದುಬಿಟ್ಟು ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶವನ್ನ ಕೊಟ್ರೆ 2 ಮಹಿಳಾ ಸ್ಥಾನವನ್ನ ತುಂಬಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೆಸರುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೇ ಸಾಕಷ್ಟು ಬದಲಾವಣೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ನೋಡಿದ್ವಿ. ಈಗ ಇನ್ನಷ್ಟು ಒತ್ತಡ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದರ ಜೊತೆಗೆ ಮಹಿಳಾ ಕೋಟ ಬೇರೆ ಫಿಲ್ ಮಾಡಬೇಕಾಗಿರುವಂತದ್ದು, ಅದರ ಜೊತೆಗೆ ಸಿದ್ದರಾಮಯ್ಯನವರ ಅಸಮಾಧಾನ ಬೇರೆ ತಣಿಸಬೇಕಾಗಿದೆ. ಸೊ ಇನ್ನಷ್ಟು ಶಾಕ್ಗಳು ಎದುರಾಗಬಹುದಾ ಅಂತ ನೆಕ್ಸ್ಟ್? ಖಂಡಿತವಾಗ್ಲೂ ಪೃಥ್ವಿರಾಜ್, ಒಂದು ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುವಂತ ದಿನಗಳಲ್ಲಿ ನಾವು ಕಾಣಬಹುದು ಸಂಪುಟದಲ್ಲಿ. ಯಾಕಂದ್ರೆ ಈಗಾಗಲೇ ಈಗ ಮಾಡಿರ್ತಕ್ಕಂಥ ಒಂದು ಸಂಪುಟ ಸಂಪೂರ್ಣವಾಗಿ ಗೊಂದಲಮಯವಾಗಿರುವಂತದ್ದು. ಹಾಗಾಗಿ ಪಕ್ಷದ ಹಿರಿಯ ಶಾಸಕರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವಾಗ ಅಸಮಾಧಾನಗೊಂಡಿರುವಂತದ್ದು. ಹಿರಿಯ ಶಾಸಕರು ಮತ್ತು ಸಿದ್ದರಾಮಯ್ಯವರನ್ನ ಸಮಾಧಾನ ಮಾಡಿಸುವಂತ ಒಂದು ಸವಾಲು ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗಿದೆ. ಆ ಕಾರಣಕ್ಕೋಸ್ಕರವಾಗಿ ಬರುವಂತ ದಿನಗಳಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳು ಮಾಡಬಹುದಾ ಅನ್ನೋ ಒಂದು ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಶುರುವಾಗಿರುವಂತದ್ದು. ಏನೇ ಬದಲಾವಣೆ ಮಾಡಿದ್ರು ಕೂಡ ಆಯಾ ಸಮುದಾಯದವರಿಗೆ ಬಿಟ್ಟು ಬೇರೆ ಸಮುದಾಯಕ್ಕೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಸಮುದಾಯದಲ್ಲಿ ಯಾರು ಇದ್ದಾರೆ ಮತ್ತೊಬ್ಬರು ಶಾಸಕರನ್ನ ಪರಿಗಣಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಬಸವರಾಜ ಶಿವಣ್ಣನವರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಆಪ್ತ ಕುರುಬ ಸಮುದಾಯದ ನಾಯಕರಾಗಿದ್ದರು. ಈಗ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಮುನ್ನೆಲೆಗೆ ತಂದಿರುವಂತದ್ದು. ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಸಿದ್ದರಾಮಯ್ಯ ಕೂಡ ಸೂಚಿಸಿಲ್ಲ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಸೂಚಿಸಿಲ್ಲ. ಇಲ್ಲ ಒಂದು ಕಡೆ ಆ ಒಂದು ಹೆಸರು ಸಡನ್ ಆಗಿ ಯಾಕೆ ಬಂತು ಅನ್ನೋ ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಹಾಗಾಗಿ ಗಾಯತ್ರಿ ಶಾಂತೇಗೌಡರ ಬದಲು ಇಲ್ಲೊಂದು ಕಡೆ ಕುರುಬ ಸಮುದಾಯದ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬಹುದು ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಮತ್ತೊಂದು ಕಡೆ ಬಳ್ಳಾರಿ ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಈಗಾಗಲೇ ನಾಗೇಂದ್ರ ಅವರ ವಿರುದ್ಧವೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮತ್ತು ವಾಲ್ಮೀಕಿ ನಿಗಮದ ಕೇಸ್ಗಳು ಕೂಡ ಇರತಕ್ಕಂಥ ಸಂದರ್ಭದಲ್ಲಿ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಅಧಿವೇಶನದಲ್ಲಿ ಈ ಒಂದು ವಿಚಾರ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಸದನವನ್ನು ನಡೆಯದ ರೀತಿಯಾಗಿ ಪ್ರತಿಪಕ್ಷ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದು ರೀತಿ ಹೋರಾಟ ಮಾಡುವಂತ ಸಾಧ್ಯತೆ ಇದೆ. ಸಹಜವಾಗಿ ಈ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ಕೂಡ ತರಬಹುದು. ಆ ಕಾರಣಕ್ಕೂ
ಕಾರಣಕ್ಕೋಸ್ಕರವಾಗಿ ನಾಗೇಂದ್ರ ಅವ್ರನ್ನ ಏನಾದ್ರು ಕೈ ಬಿಟ್ಟು ಬಳ್ಳಾರಿ ಭಾಗದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಏನು ತುಕಾರಾಮ್ ಅಂದ್ರೆ ಅನ್ನಪೂರ್ಣೇಶ್ವರಿ ತುಕಾರಾಮ್ ಅವ್ರಿಗೆ ಏನಾದ್ರು ಅವಕಾಶ ಮಾಡ್ಕೊಡ್ಬೋದು ಅನ್ನೋ ಚರ್ಚೆ ಕೂಡ ಈಗಾಗಲೇ ನಡೆದಿರುವಂತದ್ದು. ಮತ್ತೊಂದು ಕಡೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಈಗ ಮಂತ್ರಿ ಸ್ಥಾನವನ್ನ ಸಿಕ್ಕಿಲ್ಲ ಅನ್ನೋದು ಆಯಾ ಭಾಗದ ಶಾಸಕರು ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುನಿಯಪ್ಪ ಅವರನ್ನ ಕೈ ಬಿಟ್ಟು ಏನಾದ್ರೂ ಅವರ ಪುತ್ರಿ ರೂಪಾ ಶಶಿಧರ್ಗೆ ಏನಾದ್ರು ಕೊಡಬಹುದಾ ಅನ್ನೋ ಚರ್ಚೆ ಕೂಡ ಈಗಾಗಲೇ ನಡೀತಾ ಇದೆ. ಇಲ್ಲೊಂದು ಕಡೆ ರೂಪಾ ಶಶಿಧರ್ಗೆ ಕೊಟ್ರೆ ಒಂದು ರೀತಿ ಮಹಿಳಾ ಕೋಟದಲ್ಲಿ ಭರ್ತಿಯನ್ನ ಮಾಡಬಹುದು, ಆ ಮುಖಾಂತರವಾಗಿ ಕೋಲಾರ ಭಾಗಕ್ಕೂ ಕೂಡ ಇಲ್ಲೊಂದು ಕಡೆ ಸ್ಥಾನವನ್ನ ಕೊಟ್ಟಂತ ಆಗತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಹಾಗಾಗಿ ಈಗ ಇಲ್ಲೊಂದು ಕಡೆ ಏನಾದ್ರೂ ಬರುವಂತ ದಿನಗಳಲ್ಲಿ ಈ ಒಂದು ವಿಚಾರ ಲೆಕ್ಕಾಚಾರದ ಆಧಾರದ ಮೇಲೆ ತೀರ್ಮಾನ ಆಗಿದ್ದೇ ಆದಲ್ಲಿ ಇನ್ನೂ ಕೂಡ ಸಂಪುಟದ ಗೊಂದಲ ದೊಡ್ಡ ಮಟ್ಟದಲ್ಲಿ ಉಂಟಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಶಾಸಕರು ಸಚಿವರಾಗಿ ಪದಗ್ರಹಣ ತೆಗೆದುಕೊಂಡು ಈಗ ಖಾತೆಗೋಸ್ಕರ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಖಾತೆ ಕೂಡ ಸಿಗಬಹುದು. ಅಂತಿಮವಾಗಿ 2 ವರ್ಷಗಳ ಕಾಲ ಮಂತ್ರಿಗಳಾಗುವಂತ ಒಂದು ಕೆಲಸವನ್ನು ಮಂತ್ರಿಯಾಗಿ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕನಸನ್ನು ಕೂಡ ಕಂಡಿದ್ದಾರೆ. ಒಂದ್ ವೇಳೆ ಏನಾದ್ರು ಅಂತವ್ರನ್ನ ಕೈ ಬಿಟ್ಟು ಏನಾದ್ರು ಮತ್ತೊಮ್ಮೆ ಅವ್ರಿಗೆ ಕೋಕನ್ನು ಕೊಟ್ಟು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾದಲ್ಲಿ ಇನ್ನೂ ಕೂಡ ಸಂಪುಟದ ಗೊಂದಲ ದೊಡ್ಡ ಮಟ್ಟದಲ್ಲಿ ಉಂಟಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ರೆಡ್ಡಿ ಅವರಿಗೆ ಕೂಡ ಕೊಟ್ಟಿಲ್ಲ, ಮುಸ್ಲಿಮರಿಗೂ ಕೂಡ ಕೊಟ್ಟಿಲ್ಲ, ಅದ್ರ ಜೊತೆಗೆ ಮಾದಿಗ ಸಮುದಾಯಕ್ಕೂ ಕೂಡ ಕೊಟ್ಟಿಲ್ಲ ಅನ್ನೋದು ಕೂಡ ರಾಜ್ಯ ಕಾಂಗ್ರೆಸ್ ಮೇಲೆ ಆಪಾದನೆ ಬಂದಿರುವಂತದ್ದು. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಇಲ್ಲೊಂದ್ ಕಡೆ ಮುಸ್ಲಿಂ ಕಮ್ಯುನಿಟಿ ಅವರಿಗೆ ಕೊಟ್ಟಿಲ್ಲ ಅನ್ನೋ ಒಂದು ಆಪಾದನೆ ಕೇಳಿ ಬಂದ ಸಂದರ್ಭದಲ್ಲಿ ಮುಸ್ಲಿಂ ಬರೋಬ್ಬರನ್ನ ಕೈ ಬಿಟ್ಟು ಇಲ್ಲೊಂದ್ ಕಡೆ ಆ ಭಾಗದಲ್ಲಿ ಇರತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಏನಾದ್ರು ರಹೀಂ ಖಾನ್ ಅಥವಾ ಖನಿಜಾ ಫಾತೆಮಾ ಅವರಿಗೆ ಏನಾದ್ರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಆ ಕಾರಣಕ್ಕೋಸ್ಕರವಾಗಿ ಸಂಪುಟ ಅನ್ನುವಂಥದ್ದು ಈಗ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಹಿರಿಯ ಶಾಸಕರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಧಿವೇಶನ ಮುಗಿದ ಬಳಿಕವಾಗಿ ಇಲ್ಲ ಒಂದ್ ಕಡೆ ಅಧಿವೇಶನ ಸ್ಮೂತ್ ಆಗಲಿ, ಅದಾದ ನಂತರವಾಗಿ ಏನಾದ್ರು ಚೇಂಜಸ್ ಮಾಡಬಹುದಾ ನೋಡೋಣ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸಂಪುಟ ಬದಲಾವಣೆ ಮಾಡದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಮುಂದಿನ ಸುದ್ದಿಗೆ ಹೋಗೋದಾದ್ರೆ